ಶರಣಕ್ಕೆ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಶರಣ ಶರಣೆಯರು, ಮಹಿಳೆ ಮತ್ತು ಸಮಾಜ ಅನ್ನುವ ವಿಷಯವಾಗಿ ಒಂದು 4 ವಿಷಯಗಳನ್ನು ತಮ್ಮೊಡನೆ ಈ ವೇದಿಕೆಯಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ನಮಿಸುತ್ತಾ ನನ್ನ 4 ಮಾತುಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಸಮಾಜ ಅಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳನ್ನು ಒಳಗೊಂಡಂಥ ಒಂದು ಬದುಕು ಅಂತ ಕರೀಬೇಕು. ಇನ್ನು ಸಮಾಜದ ಚಿಂತನೆ ಅಂತ ಹೇಳಿದರೆ ಬದುಕಿನ ಬಗೆಗಿನ ಚರ್ಚೆ ಅಥವಾ ಚಿಂತನೆ ಅಂತಲೇ ಅರ್ಥ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಗಮನಿಸುವುದಾದರೆ ಬದುಕು ರೂಪುಗೊಂಡಿರುವುದು ಸ್ತ್ರೀ ಪುರುಷರ ಸಮಾಗಮದಿಂದ. ಇಲ್ಲಿ ಯಾರೊಬ್ಬರು ಮೇಲಲ್ಲ, ಯಾರೊಬ್ಬರು ಕೀಳಲ್ಲ. ಯಾರೊಬ್ಬರ ಮೇಲು ಕೀಳುಗಳಿಂದ ಬದುಕಿನಲ್ಲಿ ನೆಮ್ಮದಿ ಸಾಧ್ಯವಾಗುವುದಿಲ್ಲ. ಪರಸ್ಪರ ಹೊಂದಾಣಿಕೆಯಿಂದ ಕುಟುಂಬದಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯ. ಹಾಗೆ ಧರ್ಮ, ಜಾತಿ, ಮತ, ಭಾಷೆ, ಬಣ್ಣ, ಲಿಂಗ ಈ ಎಲ್ಲವುಗಳ ಸಾಮರಸ್ಯದಲ್ಲಿ ಸಮಾಜದ ಸ್ವಾಸ್ಥ್ಯ ಅಡಗಿದೆ ಅನ್ನೋದು ಸಾರ್ವಕಾಲಿಕವಾದಂತಹ ಸತ್ಯವಾಗಿದೆ. ಇಂತಹ ಸಮಾಜದಲ್ಲಿ ಬಹುತೇಕವಾಗಿ ಮಹಿಳೆ ಅವಜ್ಞೆಗೆ ಗುರಿಯಾಗಿರೋದು ಮಾತ್ರ ವಿಪರ್ಯಾಸದ ಸಂಗತಿ ಅಂತಾನೆ ಹೇಳಿ. ವೇದಗಳ ಕಾಲದಲ್ಲಿ ಮೈತ್ರೇಯಿ ಗಾರ್ಗಿ ಅಂತವರು ವೇದ ಪಠಣವನ್ನ ಮಾಡ್ತಾ ಇದ್ರು, ಋತುಗಳನ್ನ ಹೇಳ್ತಾ ಇದ್ರು, ವೇದಗಳಿಗೆ ಸಮಾನವಾಗಿ ನಂತರದ ಕಾಲಘಟ್ಟದಲ್ಲಿ ಹಲವಾರು ಕಾರಣಗಳಿಂದಾಗಿ ಆದ್ಯತೆ ಕಡಿಮೆಯಾಗಿ ಸಮಾಜದಲ್ಲಿ ಮಹಿಳೆ ಎಲ್ಲೋ ಒಂದು ಕಡೆ ತೆರೆಯ ಮರೆಗೆ ಸರಿತಾ ಹೋಗ್ತಾರೆ. ಹಾಗೆ ತೆರೆಯ ಮರೆಗೆ ಸರಿದಂತಹ ಮಹಿಳೆ ಮುಂದೆ ಒಂದು ವ್ಯವಸ್ಥೆಯನ್ನ ಎದುರಿಸಿ ತನ್ನಿಚ್ಛೆಯಂತೆ ಬದುಕಿ ದಿಟ್ಟೆಯಾಗಿ ವಿದ್ವತ್ ವಲಯವನ್ನ ಪ್ರವೇಶಿಸಿ ಅನುಭವ ಮಂಟಪದಲ್ಲಿ ಪ್ರವೇಶ ಪಡೆದು ಅಲ್ಲಿ ಪರೀಕ್ಷೆಗೆ ಒಳಪಟ್ಟು ಸಮಾಜದ ಪ್ರಶ್ನೆಗಳಿಗೆ ದಿಟ್ಟೆಯಾಗಿ ಉತ್ತರಿಸಿ ಶಿವನಲ್ಲಿ ಐಕ್ಯರಾದ ಕರಿ ಇಂತಹ ಸಮಾಜದ ಎಲ್ಲರಿಗೂ ಶಿವನಲ್ಲಿ ಅನುಭವ ಮಂಟಪದಲ್ಲಿ ಅವಳನ್ನ ಯಾಕೆ ವಸ್ತ್ರವನ್ನು ಧರಿಸಿದೆ ಅಂತ ಕೇಳಿದಾಗ ಅವಳು ಕೊಟ್ಟಂತಹ ಉತ್ತರ ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಅವಳನ್ನ ವಸ್ತ್ರವನ್ನ ಧರಿಸಿದೆ ಅಂತ ಕೇಳಿದಾಗ ಹಾಗಾಗಿ ಕಾಮನ ಮದುವೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವನೆಗಳ ನಾನು ಅದನ್ನ ಧರಿಸಿದೆ ಅಂತ ಹೇಳ್ತಕ್ಕಂಥ ಒಂದು ದಿಟ್ಟ ನಿಲುವು ಅಕ್ಕನಿಗೆ ಮಾತ್ರ ಸಾಧ್ಯ. ಹಾಗಾಗಿ ಅದೇ ಕಾಲಘಟ್ಟದಲ್ಲಿ ಇನ್ನೂ ಅನೇಕ ಮಹಿಳೆಯರು ಮುನ್ನೆಲೆಗೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇದೆಲ್ಲವೂ ಕೂಡ ಕಾಯಕತ್ವದಿಂದ ಬಂದಂಥವು ಅಂತ ಹೇಳಿ. ಇನ್ನು ಹರಿದಾಸರ ಕಾಲದಲ್ಲಿ ಬಂದರೆ ಕೇವಲ ಬೆರಳೆಣಿಕೆಯಷ್ಟು ಮಂದಿ ಹರಪನಹಳ್ಳಿ ದೀಪವ್ವ ಇರ್ಬೋದು, ಗಲಗಲೆ ಯವ್ವ ಇರ್ಬೋದು, ಇವರು ಬೆರಳೆಣಿಕೆಯಷ್ಟು ಮಂದಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದನ್ನ ಕಾಣ್ತೇವೆ. ಅಂದಿನಿಂದ ಈ ದಿನದವರೆಗೂ ಕೂಡ ಮಹಿಳೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುವುದು ಭಾರತೀಯ ಪರಂಪರೆಯಲ್ಲಿ ಮಹಿಳಾ ಸ್ವಾತಂತ್ರ್ಯ, ಸಮಾನತೆ, ಹಕ್ಕು, ಬಾಧ್ಯತೆಗಳ ಕುರಿತಾಗಿ ಹೋರಾಟಕ್ಕೆ ದೊಡ್ಡ ಇತಿಹಾಸ ಇದೆ. ಬುದ್ಧ, ಬಸವ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರು, ಕುದ್ಮಲ್ ರಂಗರಾವ್ ಅವರು, ಡಾಕ್ಟರ್ BR ಅಂಬೇಡ್ಕರ್, ಇಂಥ ಅನೇಕ ಮಹನೀಯರು ಮಹಿಳಾ ಪರ ಚಿಂತಿಸಿ ಅವರ ಪರವಾದ ಹೋರಾಟಕ್ಕೆ ಒಂದು ಮುನ್ನುಡಿಯನ್ನ ಬರೆದಿದ್ದಾರೆ ಅಂತ ಹೇಳಿದರು.
ಇನ್ನು ಸಾಹಿತ್ಯದ ವಿಷಯ ಬಂದರೆ ಜನಪದ ಹಾಗೂ ಶಿಷ್ಟ ಸಾಹಿತ್ಯ ಪರಂಪರೆಯ ಉದ್ದಕ್ಕೂ ಮಹಿಳಾ ಸಂವೇದನೆ, ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿರುವುದನ್ನು ನಾವು ಗಮನಿಸಬೇಕು. ಜನಪದ ಸಾಹಿತ್ಯದಲ್ಲಿ ಮಹಿಳಾ ಪರ ವಿಚಾರಗಳು ಸಾಕಷ್ಟು ಇರುವುದನ್ನು ನಾವು ಕಾಣ್ತೇವೆ. ಸಾಹಿತ್ಯದಲ್ಲಿ ಸತ್ವ ಇರುವ ಕಾರಣಕ್ಕೆ ಆ ಜನಪದ ಸಾಹಿತ್ಯ ಅಂದಿಗೂ ಇಂದಿಗೂ ಎಂದಿಗೂ ಪ್ರಸ್ತುತ ಅಂತ ಅನ್ಸ್ಕೊಳ್ಳುತ್ತೆ. ಒಂದು ಗಾದೆ ತಾಯಿಯ ಮಹತ್ವವನ್ನ ತಿಳಿಸತಕ್ಕಂಥ ಒಂದು ಗಾದೆ, ಅವ್ವ ಸತ್ರೆ ಅಪ್ಪ ಚಿಕ್ಕಪ್ಪ ಅಂತ ಹೇಳಿ. ಅಂದ್ರೆ ತಾಯಿಯ ಮಹತ್ವ ಎಷ್ಟು ಇರುತ್ತೆ ಅಂತ ಈ ಗಾದೆ ಒಂದು ತಾಯಿತನದ ಮೌಲ್ಯವನ್ನ ನಮಗೆ ದಾಖಲೆ ಮಾಡಿಕೊಡುತ್ತೆ. ಇನ್ನು ಜನಪದ ತ್ರಿಪದಿಗಳಲ್ಲಿ ಹೆಣ್ಣಿನ ನೋವು, ಸಂಕಟ, ಆ ಒಂದು ಸಂವೇದನೆ ಎಲ್ಲವೂ ಕೂಡ ಮೂಡಿಬಂದದನ್ನ ನಾವು ಏಕ ತ್ರಿಪದಿಗಳಲ್ಲಿ ಕಾಣ್ತೇವೆ. ಅಂಥ ಒಂದು ತ್ರಿಪದಿ ಈಗ ನಾವು ಉದಾಹರಣೆ ಅಂತ ಹೇಳ್ತೇವೆ. ಎಲ್ಲವೂ ಕೂಡ ಮೂಡಿಬಂದಿರೋದನ್ನ ಹೆಣ್ಣಿನ ಗೋಳಟ್ಟಿ ಬನ್ನಿಯ ಮರವೆಂದೋ, ಹೆಣ್ಣಿನ ಗೋಳಟ್ಟಿ ಬನ್ನಿಯ ಮರವೆಂದೋ, ಅಲ್ಲಿ ಸನ್ಯಾಸಿ ಮಠವೆಂದೋ, ಅಲ್ಲಿ ಸನ್ಯಾಸಿ ಮಠವೆಂದೋ, ಹಾರುವರ ಪಂಚಾಂಗ ಕತ್ತಿ ಉರಿದಾವೋ. ಏನಂದ್ರೆ ಹೆಣ್ಣಿನ ಗೋಳಾಡಿಸಿದ್ರೆ ಕಾಡಿಸಿದ್ರೆ ಬನ್ನಿ ಮರವೇ ತಂಪನ್ನ ಕೊಡ್ತಕ್ಕಂಥ ತಂಪಾದ ಗಾಳಿಯನ್ನು ಬೀಸತಕ್ಕಂಥ ಬನ್ನಿ ಮರವೇ ಬೆಂದು ಹೋಗುತ್ತೆ. ಮತ್ತೆ ಸನ್ಯಾಸಿಯ ಮಠ ಬೆಂದು ಹೋಗುತ್ತೆ. ಹಾರುವರ ಪಂಚಾಂಗ ಇದೆಲ್ಲವೂ ಕೂಡ ಹತ್ಕೊಂಡು ಉರಿಯುತ್ತೆ. ಅಂದ್ರೆ ಅಷ್ಟು ಶಕ್ತಿ ಇದೆ ಅದಕ್ಕೆ. ಹೆಣ್ಣಿನ ಅವಮಾನ ಮಾಡಿದ್ರೆ, ಹೆಣ್ಣಿನ ನೋಡಿದ್ರೆ, ಹೆಣ್ಣಿಗೆ ತೊಂದರೆ ಕೊಟ್ಟರೆ ಆ ಒಂದು ತೊಂದರೆ ಒಂದಲ್ಲ ಒಂದು ದಿನ ಈ ರೀತಿಯಾಗಿ ಕಾಡುತ್ತೆ. ಆ ಗೋಳಾಡಿಸೋದು ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದರ ಮಾಹಿತಿ ಈ ತ್ರಿಪದಿಯಲ್ಲಿ ಇದೆ. ಹಾಗಾಗಿ ಅವಳನ್ನ ಕಾಡಬಾರದು, ಗೋಳಾಡಿಸಬಾರದು, ಮಹಿಳೆಗೆ ತೊಂದರೆ ಕೊಡಬಾರದು ಅನ್ನತಕ್ಕಂಥ ಒಂದು ಎಚ್ಚರಿಕೆಯ ಒಂದು ವಿಷಯ ಕೂಡ ಇದರಲ್ಲಿದೆ ಅಂತ ಅನಿಸುತ್ತೆ. ಇನ್ನು ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಸಂಸ್ಕೃತಿಯ ಕಣ್ಣು, ಹೆಣ್ಣು ಪರಂಪರೆಯ ಕಣ್ಣು, ಹೆಣ್ಣು ಕುಟುಂಬದ ಕಣ್ಣು. ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಮಹಿಳೆ ತನ್ನ ಅಸ್ತಿತ್ವಕ್ಕಾಗಿ ಬದುಕಿನ ಉದ್ದಕ್ಕೂ ಕೂಡ ಹೋರಾಟ ಮಾಡಬೇಕಾದುದು ಅತ್ಯಂತ ನೋವಿನ ಸಂಗತಿ ಅಂತಲೇ ಹೇಳ್ತಿದ್ರು ಕೂಡ. ಹೆಣ್ಣು ಹುಟ್ಟಿದ ನಂತರ ಅಲ್ಲದೆ ತಾಯಿಯ ಗರ್ಭದಲ್ಲಿರುವಾಗಿನಿಂದಲೂ ಕೂಡ, ಅಂದ್ರೆ ಹುಟ್ಟುವುದಕ್ಕೂ ಮೊದಲೇ ತಾನು ಭ್ರೂಣಾವಸ್ಥೆಯಲ್ಲಿ ಇರುವಾಗಲೂ ಕೂಡ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ನಾಲ್ಕು ಸಾಲು ಮಾಲತಿ ಪಟ್ಟಣ ಶೆಟ್ಟಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಪುರಾಣದ ಸಾಲು. ಅದರಲ್ಲಿ ಏನಿದೆ? ಅವ್ವ ನಾ ನಿನ್ನ ಮಗಳು, ನಿನ್ನ ದೇಹದ ಮುಗುಳು, ನಿನ್ನ ಕನಸಿನ ಅರಳವ್ವ, ನಾ ಬರೀ ಭ್ರೂಣವಲ್ಲ. ಏನವ್ವ? ಸಾಮಾನ್ಯವಾಗಿ ಈ ಗರ್ಭದಲ್ಲಿ ಹೆಣ್ಣು ಮಗು ಇದೆ ಅಂದ ತಕ್ಷಣ ಕೆಲವರು ಮನೆಯಲ್ಲಿ ಏನಿರುತ್ತೆ, ಹೆಣ್ಣು ಮಗು ಬೇಡ, ಗಂಡು ಮಗುನೇ ಇರಲಿ ಅನ್ನತಕ್ಕಂಥ ಒಂದು ಆಶಯ ಇರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರು ಗರ್ಭಪಾತವನ್ನ ಮಾಡಿಸ್ಕೊಳ್ಳಿಕ್ಕೆ ಔಷಧಿ ತಗೋ ಅಂತ ಒಂದು ಒತ್ತಾಯ ಮಾಡತಕ್ಕಂಥ ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಆ ಭ್ರೂಣ ಹೇಳ್ತಾರೆ, ಔಷಧಿ ಎಲ್ಲ ವಿಷವಾಗಿ, ಗುಳಿಗೆಗಳೆಲ್ಲ ನಶೆಯಾಗಿ, ನನ್ನ ಸುರಿಗೆ ನಾಶವಾಗಿದೆ. ಕೇಳವ್ವ, ಕಂಡಿಲ್ಲ ನಾನಿನ್ನು ಬದುಕಿನ ಹೆಸರಲ್ಲಿಲ್ಲ, ಪಚ್ಚೆಯಂಥ ನೆಲ, ಗಾಳಿಯಂಥ ಮೃದು ಸ್ಪರ್ಶ ನನ್ನ ಹಡೆದವ್ವ, ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೇನವ್ವ, ಚೆಲ್ಲಬೇಕೆ ಉಡಿಯ ಮುದ್ದು, ನಾ ಬರೀ ಭ್ರೂಣವಲ್ಲ. ಅವ್ವ, ಯಾಕೆ ನನ್ನನ್ನು ನೀನು ನೀನು ಪ್ರತಿ ಸಲ ಔಷಧಿ ತೆಗೆದುಕೊಳ್ಳುವಾಗ ಕೂಡ ನನ್ನನ್ನು ಎಲ್ಲಿ ಸಾಯಿಸ್ಬಿಡ್ತೀಯೋ, ನಿನ್ನ ಕರುಳಿಂದ ನನ್ನ ಎಲ್ಲಿ ಬೇರೆ ಮಾಡಿಬಿಡ್ತೀಯೋ, ನಿನ್ನ ಗರ್ಭದಿಂದ ಎಲ್ಲಿ ಹೊರಗೆ ಹಾಕ್ಬಿಡ್ತೀಯೋ ಅಂತ ಪ್ರತಿ ಸಲ ನನಗೆ ಹೆದರಿಕೆ ಆಗ್ತಾ ಇರುತ್ತೆ. ನನ್ನ ಮುದ್ದಿನವ್ವ, ವರವ ಕೊಡು ತಾಯಿ, ನನ್ನ ಉಸಿರಿಗೆ, ನಿನ್ನ ಬಾಳ ಹಸಿರಿಗೆ ಹೂ
ತರುವೆನೇ ನಿನ್ನ ಹೆಸರಿಗೆ ನಾ ಬರೀ ಭ್ರೂಣವಲ್ಲ. ಅಂದರೆ ಒಂದು ಸಲ ನನಗೆ ಹೊರಗೆ ಬರಲಿಕ್ಕೆ ಅವಕಾಶ ಕೊಡು ತಾಯಿ, ನಿನ್ನ ಹೆಸರಿಗೆ ಹೂವು ತರ್ತೇನೆ, ಒಂದು ಕೀರ್ತಿ ತರುವಂತಹ ಕೆಲಸವನ್ನು ನಾನು ಮಾಡ್ತೇನೆ, ಹಾಗಾಗಿ ಬರೀ ಭ್ರೂಣವಲ್ಲ ಅಂತ ಎಷ್ಟು ಒಂದು ಆಪ್ತ ಸಂವೇದನೆ ತಾಯಿಯ ಜೊತೆಯಲ್ಲಿ ಆ ಭ್ರೂಣ ಅಂದರೆ ನಿಜವಾಗ್ಲೂ ಕೂಡ ಅಂದರೆ ಎಷ್ಟೋ ಸಲ ಈಗ ಯಾಕೆ ಹೇಳಿದ್ರೆ ಇವತ್ತು ಕೂಡ ಇಷ್ಟು ನಾವು ಮುಂದುವರೆದಿದ್ದೀವಿ ಅಂತ ಹೇಳಿದ್ರು ಕೂಡ ಎಷ್ಟು ಜನ ಹೆಣ್ಮಕ್ಳಿಗೆ ಈ ಥರ ಒಂದು ಶೋಷಣೆ ಇದೆ. 3 ಹೆಣ್ಮಕ್ಳಾದರೆ 4ನೇದಾದರೂ ಗಂಡ ಆಗ್ಬೋದು ಅಂತ, ಅಥವಾ 4 ಹೆಣ್ಮಕ್ಳಾದರೆ 5ನೇದಾದರೂ ಗಂಡ ಆಗ್ಬೋದು ಅಂತ ಈ ಥರ ಆಸೆಯಿಂದ ಕಾಯ್ತಾ ಹೆಣ್ಣನ್ನು ಹೇಗೆ ಯಂತ್ರವನ್ನಾಗಿ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇರೋದು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಕೆಲವೊಂದು ಕಡೆ ಗರ್ಭಪಾತ ಮಾಡಿಸ್ತಕ್ಕಂತಹ ಒಂದು ಸಂದರ್ಭದಲ್ಲೂ ಕೂಡ ಇಂಥ ಒಂದು ಹೆಣ್ಣು ಭ್ರೂಣ ತಾಯಿ ಜೊತೆಗೆ ಒಂದು ಆಪ್ತ ಸಂವೇದನೆಯನ್ನು ಮಾಡ್ತದೆ ಅಂತ ಹೇಳಿದ್ರೆ ಮುಂದೆ ಏನಾದರೂ ಆಗ್ಬೋದು, ಎಷ್ಟು ದೊಡ್ಡ ಹೆಸರನ್ನು ತರ್ಬೋದು ತಾಯಿಗೆ. ನಾವೆಲ್ಲ ನೋಡ್ತಿರ್ತೀವಿ ಟಿವಿನಲ್ಲಿ ಅನೇಕ ಕಾರ್ಯಕ್ರಮಗಳು ಬರುತ್ತೆ. ನನ್ನನ್ನು ಈ ಮಗುನ ತೆಗೆಸ್ಕೊಡ್ಬೇಕು ಅಂತ ಇದ್ದೀನಿ, ಈಗ ನನ್ನ ಮಗಳಿಂದ ನನಗೆ ಹೆಸರು ಬಂದಿದೆ ಅಂತ ಹೇಳುವಾಗ ಆ ತಾಯಿಗೆ ಎಷ್ಟು ಖುಷಿ ಆಗ್ತದೆ, ಆ ಮಗುವಿಗೆ ಎಷ್ಟು ಸಂತೋಷ ಆಗ್ತದೆ. ಹಾಗಾಗಿ ಇನ್ನು ಹೆಣ್ಣು ಹುಟ್ಟಿತು, ಭ್ರೂಣ ಆಯಿತು, ಅದು ಹುಟ್ಟು ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಗಂಡನ ಮನೆಯಲ್ಲಿ ಹೆಣ್ಣು ಮಗು ಇಷ್ಟ ಇರೋದಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಆ ತಾಯಿ ಹೆಣ್ಣು ಮಗುವಿನ ತಾಯಿ ಹೇಳ್ತಾಳೆ, ಹೆಣ್ಣು ಹುಟ್ಟಿತು ಅಂತ ಹೇಳಿ ತರುವಲಿ ಬ್ಯಾಡ, ಹೆಣ್ಣು ಹುಟ್ಟಿತು ಅಂತ ಹೇಳಿ ತರುವಲಿ ಬ್ಯಾಡ, ಹೆಣ್ಣೆಂದರವರು ಹೆದರ್ಯಾರು, ಹೆಣ್ಣೆಂದರವರು ಹೆದರ್ಯಾರು ಕಂದಮ್ಮ, ಹೆಣ್ಣಲ್ಲ ನಮಗೆ ರವಿ ಚಿನ್ನ, ಹೆಣ್ಣಲ್ಲ ನಮಗೆ ರವಿ ಚಿನ್ನ, ಹೆಣ್ಣು ಹುಟ್ಟಿತು ಅಂತ ಹೇಳಿ ಕಳುವಲಿ ಬ್ಯಾಡ, ಹೆಣ್ಣೆಂದರವರು ಹೆದರ್ಯಾರು, ಹೆಣ್ಣೆಂದರವರು ಹೆದರ್ಯಾರು ಕಂದಮ್ಮ, ಹೆಣ್ಣಲ್ಲ ನಮಗೆ ರವಿ ಚಿನ್ನ ಹೇಳ್ತಾಳೆ. ಅಣ್ಣ ಹೆಣ್ಣು ಮಗು ಹುಟ್ಟಿದೆ, ಆದರೆ ಇದನ್ನ ಅವ್ರಿಗೆ ಹೇಳ್ಬೇಡ, ಯಾಕೆಂದ್ರೆ ಹೆಣ್ಮಗು ಅಂದರೆ ಹೆದರ್ಕೊಂಡ್ಬಿಡ್ತಾರ ಅವರು. ಅದಕ್ಕೋಸ್ಕರ ಈಗಲೇ ಈ ವಿಷಯ ಹೇಳೋದು ಬೇಡ, ಇದು ಹೆಣ್ಣಲ್ಲ, ನನಗೆ ಮುತ್ತು ರತ್ನದಷ್ಟೇ ಒಂದು ಮುಖ್ಯವಾದಂಥದ್ದು ಈ ಮಗು, ಹಾಗಾಗಿ ಇದನ್ನು ಇವಾಗಲೇ ಹೇಳೋದು ಬೇಡ, ಆಮೇಲೆ ಸ್ವಲ್ಪ ತಡವಾಗಿ ಹೇಳೋಣ ಅಂತಕ್ಕಂಥದ್ದು. ಆ ನಂತರ ದೊಡ್ಡವಳಾದಾಗ ಅವಳಿಗೆ ತನ್ನ ನೋವನ್ನೆಲ್ಲ ತಾನು ಮಾಡುವ ಕಾಯಕದಲ್ಲಿ ತನ್ನ ನೋವನ್ನು ಹೇಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಆ ಮಹಿಳೆ ಏನು ಅಂತ ಹೇಳಿದ್ರೆ ತನಗೆ ಆದಂತಹ ನೋವನ್ನು ಹೇಳ್ಕೊಳ್ತಕ್ಕಂಥ ಯಾವುದೇ ಕಾಯಕದಲ್ಲಿ ಇದೆ ಅವಳು. ಈಗ ಹೊಲದಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರುವಾಗ ಅವಳು ಹಾಡ್ತಾಳೆ, ಹಾಡ್ಕೊಂಡಾಗ ಆ ಹಾಡನ್ನು ಕೇಳಿ ಕೆಲವು ಜನ ಅಲ್ಲಿ ನಿಂತ್ಕೊಳ್ತಾರೆ. ಆಗ ಅವಳು ಆ ಜನಕ್ಕೆ ಹೇಳ್ತಾಳೆ, ಹೋಗೋರೆ ಹಾಡೆಂದು ನಿಲ್ಲಬೇಡಿ, ಹಾಗೆ ಹೋಗೋರೆ ಹಾಡೆಂದು ನಿಲ್ಲಬೇಡಿ, ಹಾಡಲ್ಲ ನನ್ನ ಒಡಲೂರಿ, ಹಾಡಲ್ಲ ನನ್ನ ಒಡಲೂರಿ ಯಾರೇ, ಬೆವರಲ್ಲ ನನ್ನ ಕಣ್ಣೀರು, ಹಾಗೆ ಹೋಗೋರೆ ಹಾಡೆಂದು ನಿಲ್ಲಬೇಡಿ, ಹಾಡಲ್ಲ ನನ್ನ ಒಡಲೂರಿ, ಹಾಡಲ್ಲ ನನ್ನ ಒಡಲೂರಿ ಯಾರೇ, ಬೆವರಲ್ಲ ನನ್ನ ಕಣ್ಣೀರು. ಹಾಗೆ ಹೋಗ್ತಿದ್ದೀರಾ, ನಾನು ಹಾಡ್ತಿದ್ದೀನಿ, ಖುಷಿಯಿಂದ ಹಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ಇದು ಬರೀ ಹಾಡಲ್ಲ, ನನ್ನ ಒಡಲಾಳದ ಮಾತು, ಮನದಾಳದ ಉರಿಯನ್ನ ನಾನು ಹೇಳ್ಕೊಳ್ತಾ ಇದ್ದೀನಿ. ಇದು ನಾನು ಸೂಚಿಸ್ತಿರೋದು ಬರೀ ಬೆವರಷ್ಟೇ ಅಲ್ಲ, ನನ್ನ ಕಣ್ಣೀರು ಕೂಡ ಇದರಲ್ಲಿ ಸೇರಿಕೊಂಡಿದೆ ಅಂತ ತನ್ನ ಒಂದು ನೋವನ್ನ ಹೇಳ್ಕೊಳ್ತಕ್ಕಂಥ ಒಂದು ಸಂಗತಿ ಇದರಲ್ಲಿ ಕಂಡುಬರುತ್ತೆ. ಇನ್ನು ಮಹಿಳೆಯರ ಕೆಲಸಗಳು ಬರೀ ಮನೆಯೊಳಗೆ ಮಾತ್ರ ಸೀಮಿತವಾಗಿಲ್ಲ. ಒಂದು ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥದ್ದು ಏನು ಮಹಿಳೆ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಿರ್ತಾಳೆ. ಹಾಗಾಗಿ ಅವಳ ಒಂದು ಬರಹ ಕೂಡ ಒಂದು ಅಡುಗೆ ಮನೆಯೊಳಗೆ ಮಾತ್ರ ಸೀಮಿತ ಆಗಿರುತ್ತೆ, ಆ ವಿಷಯಕ್ಕೆ ಮಾತ್ರ ಸೀಮಿತ ಆಗಿರ್ತದೆ ಅಂತ ಒಂದು ಕೇವಲವಾಗಿ ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಹಿಳೆ ಎಲ್ಲ ರಂಗಗಳಲ್ಲೂ
ಕುಟುಂಬಕ್ಕಷ್ಟೇ ಮನೆಯ ಕೆಲಸಗಳಿಗೆ ಸೀಮಿತವಾಗಿರುತ್ತೆ, ಅಂಗಳದ ಆಚೆಗೂ ಇದೆ. ಹಾಗಾಗಿ ಇದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಾಮೀಜಿ ನಡುವೆ ಇಷ್ಟೊಂದು ಮಹಿಳೆಯರು ಕುಳಿತಿರೋದೇ ಇದಕ್ಕೆ ಕಾರಣ. ಇಷ್ಟೊಂದು ಮಹಿಳೆಯರು ಕೂತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಮಹಿಳೆಯರು ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ಬಂದಿರಲ್ಲ. ಎಲ್ಲರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲವು ಏಳು ಬೀಳುಗಳನ್ನು ಕಂಡು ಕೆಲವು ಹರ್ಡಲ್ಸ್ ಅನ್ನ ದಾಟ್ಕೊಂಡು ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ತೊಂದರೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಮಹಿಳೆಯರ ಒಂದು ಶಕ್ತಿ ಏನಪ್ಪ, ಸಮಾಜದಲ್ಲಿ ಅವಳು ಪ್ರತಿಯೊಂದನ್ನು ಕೂಡ ಅವಳು ಸಂಸ್ಕೃತಿ, ಪರಂಪರೆ, ಧರ್ಮ, ಆಚಾರ, ವಿಚಾರ, ನೋವು, ನಲಿವು ಎಲ್ಲದರ ಭಾಗವಾಗಿ ಅವಳು ಸಮಾಜದಲ್ಲಿ ಕಂಡುಬರ್ತಾಳೆ. ಅದಕ್ಕೆ ಒಂದು ಮಾತಿದೆ, ಏನಂದ್ರೆ ಮನೆಯೇ ಮೊದಲ ಪಾಠಶಾಲೆ, ಜನನಿಂದಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಮೊದಲು ಮಗುವಿಗೆ ಪಾಠ ಹೇಳ್ಕೊಡೋದಕ್ಕೆ ಪ್ರಾರಂಭ ಆದಾಗಲಿಂದ ಕುಟುಂಬದಲ್ಲಿ ಕೆಲಸ ನಿಭಾಯಿಸೋದ್ರಿಂದ ಹಿಡಿದು ಮನೆಯ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲೂ ಕೂಡ ಅವಳು ತನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಾಳೆ. ಹಾಗಾಗಿ ಅವಳ ಶಕ್ತಿ ಎಷ್ಟಿರ್ಬೋದು ಅಂತ ಆ ರೀತಿ ಬರೀ ಕುಟುಂಬಕ್ಕೆ ಸೀಮಿತವಾಗಿದ್ದಾಳೆ ಅಂತ ಅಲ್ಲಗಳೆಯುವವರ ಬಗ್ಗೆ ಕೊಪ್ಪಳದ ಕವಯಿತ್ರಿಯೊಬ್ಬರು ಬರೀತಾರೆ. ಮಹಿಳೆಯು ಅಂದರೆ ಅವಳೆಯು ಅಲ್ಲ, ಮಹಿಳೆಯು ಅಂದರೆ ಹಗುರವೇ ಅಲ್ಲ, ಅರೀರಿ ಅವಳರ್ಥ. ಅವಳೆಯು ಅಲ್ಲ ಶಕ್ತಿ ಪ್ರತೀಕ, ಅರಿಯದಿರೆ ಜನುಮ ವ್ಯರ್ಥ, ಅರಿಯದಿರೆ ಜನುಮ ವ್ಯರ್ಥ. ಮಹಿಳೆಯು ಅಂದರೆ ಹಗುರವೇ ಅಲ್ಲ, ಅರೀರಿ ಅವಳರ್ಥ. ಅವಳೆಯು ಅಲ್ಲ ಶಕ್ತಿ ಪ್ರತೀಕ, ಅರಿಯದಿರೆ ಜನುಮ ವ್ಯರ್ಥ, ಅರಿಯದಿರೆ ಜನುಮ ವ್ಯರ್ಥ. ಮಹಿಳೆಯು ಅಂದರೆ ಹಗುರವು ಅಲ್ಲ, ನೋವಿಗೆ ಮಿಡಿಯುವ ಮನವು, ಖುಷಿಯಲ್ಲಿ ಕರೆಯದೇ ಇದ್ದರು ನಿಮ್ಮ ಕಣ್ಣೀರೊರೆಸುವ ಕರವು, ನಿಮ್ಮ ಕಣ್ಣೀರೊರೆಸುವ ಕರವು. ಮಹಿಳೆ ಅಂದ್ರೆ ಹಗುರ ಅಲ್ಲ, ಅವಳು ಎಲ್ಲ ಕೆಲಸವನ್ನು ಕೂಡ ಮಾಡಬಲ್ಲಳು, ಅಷ್ಟು ಸಾಮರ್ಥ್ಯ ಅವಳಿಗಿದೆ. ಅಂದ್ರೆ ಸ್ವಲ್ಪ ಮಾರ್ಗದರ್ಶನ ಬೇಕು, ಅವಳಿಗೆ ಬೆಂಬಲ ಬೇಕು, ಸ್ವಲ್ಪ ಸಿಕ್ಕರು ಸಾಕು ಅವಳು ಎಲ್ಲ ರಂಗಗಳಲ್ಲೂ ಕೂಡ ಧಾಪುಗಾಲನ್ನ ಹಾಕ್ತಾ ತಾನೇನು ಅಂತ ಅವಳು ತೋರಿಸ್ಕೊಡ್ತಾಳೆ. ಹಾಗಾಗಿ ಆ ಮಹಿಳೆಯನ್ನ ನಾವು ಯಾವ ರೀತಿ ಅನ್ಕೋಬೇಕು, ಬರೀ ಖುಷಿಯಲ್ಲಿ ನೋವಲ್ಲಿ ಅಷ್ಟೇ ಅಲ್ಲಿದ್ರು ಕೂಡ ಅವಳನ್ನ ಸದಾ ಅವಳಿಗೆ ಒಂದು ಸ್ಮರಿಸತಕ್ಕಂಥ ಒಂದು ಗುಣ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಕೊನೆಯದಾಗಿ ಬದುಕಿನಲ್ಲಿ ಮಹಿಳೆ ಕೂಡ ಪುರುಷನಷ್ಟೇ ಸರಿಸಮಾನ ಅಂತ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಸಮಾಜದಲ್ಲಿ ಅವರಿಗೆ ಒಂದು ಗೌರವ ಸಿಗಬೇಕು. ಒಂದು ಕಡೆ ಏನಾಗ್ತಾ ಇದೆ ಇವತ್ತು ಅಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಅಂದ್ರೆ ಎಲ್ಲಿ ಮಹಿಳೆ ಗೌರವಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳ ಗೌರವಿಸಲ್ಪಡ್ತಾರೆ ಅಂತ ಇಷ್ಟೆಲ್ಲ ಹೇಳಿದ್ರು ಕೂಡ ಇನ್ನೊಂದು ಕಡೆ ಹೆಣ್ಣಿನ ಮೇಲೆ ವಯಸ್ಸಿನ ಪರಿವೇ ಇಲ್ಲದೆ ಮಗು ಇರ್ಬೋದು, ಪುಟ್ಟ ಹುಡುಗಿ ಇರ್ಬೋದು, ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥವ್ರು, ಆ ಮಗುವಿನ ಮೇಲೆ ಒಂದು ಶೋಷಣೆ, ಅತ್ಯಾಚಾರ ನಡೀತಾ ಇದೆ, ದಿನವೂ ಕೂಡ ಸುದ್ದಿ ಬರ್ತಾ ಇದೆ. ಇದನ್ನ ಕೇಳುವಾಗ ಎಲ್ಲೋ ಒಂದು ಕಡೆ ಬಹಳ ನೋವು ಅನಿಸುತ್ತೆ ಮನಸ್ಸಿಗೆ. ಯಾಕೆಂದ್ರೆ ಇವತ್ತು ನಮ್ಮ ಶಿಕ್ಷಣ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಅಂಕಗಳಿಗೆ ಸೀಮಿತ ಆಗೋಗಿದೆ. ಅಂಕಗಳಿಗೆ ಸೀಮಿತವಾಗದೇನೆ ಮನುಷ್ಯನಿಗೆ, ವಿದ್ಯಾರ್ಥಿಗಳಿಗೆ, ಅವರ ಮನಸ್ಸುಗಳಿಗೆ ಒಂದು ರೀತಿ ಸಂಸ್ಕಾರವನ್ನ ಕೊಡ್ತಕ್ಕಂಥ ಒಂದು ಕೆಲಸ ಇವತ್ತು ಆಗಬೇಕಾಗಿದೆ. ಹೀಗಾದರೆ ಮಾತ್ರ ನಾವು ಮಹಿಳೆಗೆ ಒಂದು ಗೌರವವನ್ನು ಪಡೀಲಿಕ್ಕೆ ಸಾಧ್ಯ, ಕಾಣಲಿಕ್ಕೆ ಸಾಧ್ಯ, ಮತ್ತೆ ಆ ಸಮಾಜ ಸ್ವಾಸ್ಥ್ಯ ಸಮಾಜವನ್ನು ಕಾಣಲಿಕ್ಕೂ ಸಾಧ್ಯ ಅಂತ ಹೇಳ್ತಾ, ಮಹಿಳೆ ಪುರುಷನಷ್ಟೇ ಸರಿಸಮಾನಳು, ಸಮಾಜದಲ್ಲಿ ಅವಳಿಗೆ ಗೌರವ ಸಿಗಬೇಕು. ಕನಿಷ್ಠ ಅವಳನ್ನ ಪೂಜೆ ಮಾಡೋದು ಬೇಡ, ಕನಿಷ್ಠ ಅವಳು ಒಬ್ಬ ಮನುಷ್ಯಳು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆಯಿಂದ ವರ್ತಿಸಬೇಕು. ಹೀಗಾದಾಗ ಮಾತ್ರ ಸಮಾನದ ಕಣ್ಣಾಗಿರ್ತಕ್ಕಂಥ ಹೆಣ್ಣು ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ, ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವಕಾಶಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಕೊನೆಯದಾಗಿ ಕೊಪ್ಪಳದ ಕವಿ ಡಾಕ್ಟರ್ ಸಿದ್ದೈ ಪುರಾಣಿಕ್ ಅವರ ಒಂದು ಕವನ, ಇದನ್ನು
4 ಸಾಲುಗಳು ಮಾತ್ರ. ಯಾಕೆಂದರೆ ಇದನ್ನು ಕೇಳುವಾಗ ಅನಿಸುತ್ತೆ ನಮಗೆ ಬಹುಶಃ ಇದನ್ನು ಮಹಿಳೆಯರಿಗಾಗಿಯೇ ಈ ಒಂದು ಸಾಲುಗಳನ್ನು ಬರೆದಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಈ ಸಾಲುಗಳು ಮಾತ್ರ. ಬಿಟ್ಟು ಬಿಡಿ ನನ್ನನ್ನು ನನ್ನ ಗತಿ ಪಾಡಿಗೆ, ನಿಮ್ಮ ಘನ ತತ್ವಗಳ ನೀವೇ ಜೀರ್ಣಿಸಿಕೊಳ್ಳಿರಿ, ನನಗೆ ಬದುಕುವ ಭಾಗ್ಯ, ನನಗೆ ಬದುಕುವ ಭಾಗ್ಯ ಮಾತ್ರ ಕೊಡಿರಿ. ಬದುಕಗೊಡಿ ನನ್ನನ್ನು, ಬದುಕಗೊಡಿ, ಬದುಕುವ ಅಧಿಕಾರವನ್ನು ಮಾತ್ರ ಕೊಡಿರಿ, ಬದುಕುವ ಅಧಿಕಾರವನ್ನು ಮಾತ್ರ ಕೊಡಿರಿ, ಬದುಕುವ ಅಧಿಕಾರವನ್ನು ಮಾತ್ರ ಕೊಡಿರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಮಹಾವೀರ್ಯ ದಿಟ್ಟ ನಿಲುವಿನೊಂದಿಗೆ ಸಮಾಜದ ಸಾಮರಸ್ಯವನ್ನು ಸ್ಪಷ್ಟವಾಗಿ ಚಿತ್ರಿಸಿದ ಡಾಕ್ಟರ್ ನಾಗಪುಷ್ಪಲತಾ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ವೇದಿಕೆಗೆ ಆಗಮಿಸಿರುವ ಶರಣೆ ಉಮಾಶ್ರೀಯವರು, ವಿಧಾನ ಪರಿಷತ್ ಸದಸ್ಯರು, ಬೆಂಗಳೂರು, ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾರೆ.